ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. 20 ಮದುವೆ 40 ಮಕ್ಕಳು ಇರ್ತೀರಾ? ಮಹಿಳೆಗೆ ಹೋಟೆಲ್ನಲ್ಲಿ ಅವಮಾನ ಆರೋಪ. ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಮನೆ ಕುಸಿದು ಬಾಲಕಿ ಸಾವು, 4 ಗಂಭೀರ ಗಾಯ. ಮುಳಬಾಗಿಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇನ್ಮುಂದೆ ಆರ್ಸಿಬಿಗೆ ಹೊಸ ಓನರ್. 16,706 ಕೋಟಿ ರೂಪಾಯಿಗೆ ಸೇಲ್ ಆಯಿತು ಆರ್ಸಿಬಿ. ಆದಿತ್ಯ ಬಿರ್ಲಾ ಗ್ರೂಪ್ ಒಕ್ಕೂಟದಿಂದ ಖರೀದಿ. ಹೋಟೆಲ್ ತಿಂಡಿ ಖರೀದಿಗೆ ಬಂದಿದ್ದ ಮುಸ್ಲಿಂ ಮಹಿಳೆಗೆ ನಿಂದನೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ನಗರದ ಕೇರ್ಪುರಂನಲ್ಲಿರುವ ಗೋಮಟಾದ್ರಿ ಹೋಟೆಲ್ನಲ್ಲಿ ನಡೆದ ಘಟನೆ. ತಿಂಡಿ ಪಾರ್ಸಲ್ ಕೇಳಿದ್ರೆ ಗೇಲಿ ಮಾಡಿ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನೀವು 20 ಮದುವೆ ಆಗ್ತೀರಾ, 40 ಮಕ್ಕಳನ್ನ ಇರ್ತೀರಾ, ನಿಮ್ಮಿಂದಲೇ ಯುದ್ಧ ಆಗ್ತಿದೆ ಎಂದು ಅವಮಾನ ಮಾಡಿದ್ದಾರೆ ಎಂದು ಹೋಟೆಲ್ ಸಿಬ್ಬಂದಿ ವಿರುದ್ಧ ಮಹಿಳೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೋಟೆಲ್ನ ಕ್ಯಾಶ್ನಲ್ಲಿ ಕುಳಿತಿದ್ದ ವ್ಯಕ್ತಿಯಿಂದ ಈ ನಿಂದನೆ ಆಗಿದ್ದು, ಈ ರೀತಿ ಯಾರು ಕೂಡ ಮಾತನಾಡಿಲ್ಲ ಎಂದು ಹೋಟೆಲ್ ಸಿಬ್ಬಂದಿ ಸಮಜಾಯಿಷಿಯನ್ನ ನೀಡುತ್ತಿದ್ದಾರೆ. ಆದರೆ ಕಾರಣವೇ ಇಲ್ಲದೆ ನಿಂದನೆ ಮಾಡಿ ತಿಂಡಿಯನ್ನು ನಿರಾಕರಿಸಿದ ಬಗ್ಗೆ ಮಹಿಳೆ ಸಿಟ್ಟಾಗಿದ್ದು, ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಹಾಸನ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇಡ್ಲಿ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಣ್ಣ, ಇಡ್ಲಿ ಇಲ್ವಲ್ಲ, ಪಲಾವ್ ಮತ್ತೆ ಬಿಸಿಬೇಳೆ ಬಾತ್ ಕೊಡಿ ಅಂತ ಹೇಳಿದ್ರು. ಬಿಸಿಬೇಳೆ ಬಾತ್ ಇಲ್ಲ ಅಂತ ಹೇಳಿದ್ರು. ಆಯ್ತು ಪಲಾವ್ ಇದೆಯಲ್ಲ, ಪಲಾವ್ ಕೊಡಿ ಅಂತ ಹೇಳಿದ್ರೆ ಇಲ್ಲ ಕೊಡಲ್ಲ ನಿಮಗೆ. 20 ಮದುವೆ ಆಗಿ ನೀವು 40 ಜನ ಗುಡ್ಡಸ್ಕೊಂಡು ಬಂದಿರ್ತೀರಾ, ಮದುವೆಗೆಲ್ಲ ಕೊಡ್ಬೇಕು ಅಂತ ಹೇಳ್ತಾರೆ ಅವರು. ಆಮೇಲೆ ನಮ್ಮ ಅಣ್ಣ ಬಂದು ನಮ್ಮ ಅಣ್ಣ ಒಬ್ರು ಹೇಳಿದ್ರೆ ಸುಳ್ಳು ಅಂತ ಕೋಲಾರ ಅಳಿಯ ಮನೆ ಕುಸಿದು ಬಿದ್ದು ಬಾಲಕಿ ಸಾವನ್ನಪ್ಪಿದ ಘಟನೆ ಮುಳಬಾಗಿಲು ನಗರದಲ್ಲಿ ನಡೆದಿದೆ. ಈ ಅವಘಡದಲ್ಲಿ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತ ಬಾಲಕಿಯನ್ನ ವಹಿನೂರ್ 15 ವರ್ಷ ಎಂದು ಗುರುತಿಸಲಾಗಿದೆ. ಗಾಯಾಳುಗಳನ್ನ ಸುಹೇಲ್, ಕೌಸರ್, ಆಯಾಜ್ ಮತ್ತು ಅಬ್ಸರ್ ಎಂದು ಗುರುತಿಸಲಾಗಿದೆ. ಗಾಯಾಳುಗಳನ್ನ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಮುಳಬಾಗಿಲು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 5:15ಗೆ ಅದು ಸೌಂಡ್ ಬಂದಿತ್ತು. ಸೌಂಡ್ ಬಂದ ತಕ್ಷಣ ನನ್ನ ಪಕ್ಕದಲ್ಲಿರೋರು ಇವರು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಎಲ್ರಿಗೂ ನಾವು ಫೋನ್ ಮಾಡಿ ಕರೆದ್ವು. ಪಕ್ಕದಲ್ಲಿರೋರು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರಲೇ ಇಲ್ಲ. 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ. ಆಮೇಲೆ ಪೊಲೀಸ್ ಜೀಪಲ್ಲೇ ನಮ್ಮ ಅಣ್ಣ ಸಾಹೇಬ್ರು ಸಬ್ ಇನ್ಸ್ಪೆಕ್ಟ್ರು ಅವರೇ ಎತ್ತಿ ಹಾಕೊಂಡು ಜೀಪಲ್ಲಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲ್ ಎಲ್ಲ ನಾವು ಅಲ್ಲೇ ಅಡ್ಮಿಟ್ ಮಾಡಿ ಆಮೇಲೆ ಪೊಲೀಸ್ ಜೀಪಲ್ಲೇ ಎಲ್ಲ ಇದು ಮಾಡಿದ್ದು. ಪೊಲೀಸವ್ರು ಬಂದರು ಅಷ್ಟೇ ಹೊರತು ಈ ಆಂಬುಲೆನ್ಸ್ ಅಂತೂ 5:40 ಹಿಡಿದು 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ. ಇಲ್ಲಿಗೆ ಫೈರಿಂಗ್ ಬಂತು, ಅವರು ಬಂದರು, ಪಾಪ ಅವರು ಬಂತು, ಡಿಪಾರ್ಟ್ಮೆಂಟ್ ಅವರು ಇದ್ರು. ಅದು ಬಿಟ್ಬಿಟ್ಟು ನಮ್ಮ ಆಂಬುಲೆನ್ಸ್ ಅವರು ಒಬ್ರು ಬರಲೇ ಇಲ್ಲ. ಅಣ್ಣೆ ಸಾಹೇಬ್ರಿಗೆ ಫೋನ್ ಮಾಡೋಷ್ಟಕ್ಕೆಲ್ಲ 10 ನಿಮಿಷದಲ್ಲಿ ಇದ್ರು ಪಾಪ ಅವರು. ಈ ಡಿಪಾರ್ಟ್ಮೆಂಟ್ ಆಂಬುಲೆನ್ಸ್ ಅಂತ ಅವರು 5:45 ಇಟ್ಕೊಂಡು 7:15 ಮಾಡಿದ್ದು ಬರಲೇ ಇಲ್ಲ ಅವರು. ಆಮೇಲೆ 7-10 ನಿಮಿಷಕ್ಕೆ ನಾವೇ ಎತ್ಕೊಂಡು ಹೋಗಿ ಜೀಪಲ್ಲಿ ಎತ್ಕೊಂಡು ಹೋಗಿ ಮಕ್ಕಳಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ನಾವೇ ಜೀಪಲ್ಲಿ ಎತ್ಕೊಂಡು ಹೋಗಿ. ನಾವು ನಗರಸಭೆ ಸದಸ್ಯರು ಸುಬ್ರಹ್ಮಣ್ಯ ಅಂತ, ವಾರ್ಡ್ ನಂಬರ್ 25. ಅಲ್ಲ, ಏನಾಗಿರ್ಬೋದು ಅನ್ಸುತ್ತೆ ಇದು ನಾವು ಯಾಕಂದ್ರೆ ಬಿಲ್ಡಿಂಗ್ ಬೀಳ್ಬೇಕಂದ್ರೆ ಮಳೆ ಗಿಳೆ ಬಿದ್ದು ಒಂದ್ ಕಡೆ ಬೀಳ್ಬೋದು. ಬಿಲ್ಡಿಂಗ್ ಮತ್ತೆ ಎಲ್ಲ. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತಿ ದೊಡ್ಡ ಹಾಗೂ ಐತಿಹಾಸಿಕ ಒಪ್ಪಂದವೊಂದು ನಡೆದಿದೆ. ವಿಶ್ವದಾದ್ಯಂತ ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಒಡೆತನ ಇದೀಗ ಅಧಿಕೃತವಾಗಿ ಬದಲಾಗಿದೆ. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲಾಕ್ ಸ್ಟೋನ್ ಕಂಪನಿಗಳನ್ನ ಒಳಗೊಂಡ ಜಂಟಿ ಒಕ್ಕೂಟವು ಒಟ್ಟು $1.78 ಬಿಲಿಯನ್ ನೀಡಿ ಆರ್ಸಿಬಿ ತಂಡವನ್ನ ಖರೀದಿಸಿದೆ.
ಬ್ರಿಟನ್ ಮೂಲದ ಡಿಯಾಸಿಯೋ ಕಂಪನಿ ಅಂಗಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟ್ ಜೊತೆ ಈ ಒಕ್ಕೂಟವು 100% ಷೇರುಗಳ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಬೃಹತ್ ಒಪ್ಪಂದವು ಐಪಿಎಲ್ನ ಪುರುಷರ ತಂಡ ಹಾಗೂ ಡಬ್ಲ್ಯೂಪಿಎಲ್ನ ಮಹಿಳಾ ತಂಡಕ್ಕೆರಡಕ್ಕೂ ಕೂಡ ಅನ್ವಯವಾಗಲಿದೆ. ಹೊಸ ಮಾಲೀಕತ್ವದ ರಚನೆಯ ಅನ್ವಯ ಆದಿತ್ಯ ಬಿರ್ಲಾ ಗ್ರೂಪ್ನ ನಿರ್ದೇಶಕ ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರು ಆರ್ಸಿಬಿಯ ಫ್ರಾಂಚೈಸಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ಸತ್ಯನ್ ಗಜ್ವಾನಿ ಅವರು ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಆರ್ಸಿಬಿ ತಂಡವನ್ನ ಮಧ್ಯದ ದೊರೆ ವಿಜಯ್ ಮಲ್ಯ ಕೇವಲ $111.6 ಮಿಲಿಯನ್ ಖರೀದಿಸಿದ್ದರು. 2016ರಲ್ಲಿ ಮಲ್ಯ ಭಾರತ ಬಿಟ್ಟ ಬಳಿಕ ಬ್ರಿಟನ್ನ ಡಿಯೋಸಿಯಾ ಕಂಪನಿ ಆರ್ಸಿಬಿ ಒಡೆತನವನ್ನ ಪಡೆದುಕೊಂಡಿತ್ತು. ಕಳೆದ ವರ್ಷ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 11 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಾಗೂ ಹಲವರು ಗಾಯಗೊಂಡಿದ್ದರು. ಈ ದುರಂತದ ಬಳಿಕ ಕಂಪನಿಯ ಮೇಲೆ ತೀವ್ರ ಒತ್ತಡ ಕೇಳಿಬಂದಿತ್ತು. ಕ್ರಿಕೆಟ್ ನಮ್ಮ ಮೂಲ ವ್ಯವಹಾರವಲ್ಲ ಎಂದು ಸ್ಪಷ್ಟಪಡಿಸಿದ್ದ ಡಿಯಾಸಿಯೋ ನವೆಂಬರ್ನಲ್ಲೇ ತಂಡವನ್ನ ಮಾರಾಟ ಮಾಡುವುದಾಗಿ ಘೋಷಿಸಿತ್ತು. ಇದೀಗ ಕೊಟ್ಟ ಮಾತಿನಂತೆ ಮಾರ್ಚ್ 31ರ ಒಳಗಡೆ ಎಲ್ಲಾ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿದೆ. ಹಾಸನ ನಗರದಲ್ಲಿ ಬಿಎಂ ರಸ್ತೆಯಲ್ಲಿ ಬೈಕ್ ಅಪಘಾತವಾಗಿದ್ದು ಮಹಿಳೆಗೆ ಗಂಭೀರ ಗಾಯವಾಗಿದೆ. ಇಂದು ಹಾಸನ ಬಿಎಂ ರಸ್ತೆಯಲ್ಲಿ ಎಸ್ಜಿಪಿ ಪಾರ್ಕ್ ಎದುರುಗಡೆ ಬರುತ್ತಿದ್ದ ಆಕ್ಟಿವಾ ಹೋಂಡಾ ಮತ್ತು ಅಪಾಚಿ ಬೈಕ್ಗಳ ಮುಖಾಮುಖಿ ಅಪಘಾತಕ್ಕೀಡಾಗಿ ಅಪಘಾತದ ತೀವ್ರತೆಗೆ ಮಹಿಳೆಯ ತಲೆಗೆ ಕೈಕಾಲು ಮುರಿದ ಪರಿಣಾಮ ಸುತ್ತಮುತ್ತಲ ಸಾರ್ವಜನಿಕರು ಆಟೋವನ್ನ ಕರೆದು ಆಸ್ಪತ್ರೆಗೆ ಸಾಗಿಸಿದರು. ಮಹಿಳೆಯರು ತನ್ನ ಆಕ್ಟಿವಾ ಹೋಂಡಾ ಗಾಡಿಯಲ್ಲಿ ಕೃಷ್ಣ ಹೋಟೆಲ್ ಮುಂಭಾಗದಿಂದ ಎಸ್ಜಿಪಿ ಪಾರ್ಕ್ ಕಡೆಗೆ ರಸ್ತೆಯನ್ನ ಬದಲಿಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ಮಹಿಳೆಯು ಹಿಂದೆ ಮುಂದೆ ನೋಡದೆ ನೇರವಾಗಿ ನುಗ್ಗಿದ್ದೇ ಈ ಅಪಘಾತಕ್ಕೆ ಕಾರಣವಾಗಿದೆ. ಡಿಸಿ ಆಫೀಸ್ ಕಡೆಯಿಂದ ಡೈರಿ ಕಡೆಗೆ ವೇಗವಾಗಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಮಹಿಳೆಯು ವೇಗವಾಗಿ ಅಡ್ಡ ಬಂದಿದ್ದಕ್ಕೆ ಆಕ್ಸಿಡೆಂಟ್ ಆಗಿ ಈ ದುರ್ಘಟನೆ ಸಂಭವಿಸಿತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಅರಕಲಗೂಡು ಪಟ್ಟಣದ ದೊಡ್ಡಕೆರೆ ಅಂಗಳದಲ್ಲಿ ಸನ್ನಿಧಿಯಲ್ಲಿ ನೆಲೆ ನಿಂತಿರುವ ಶಕ್ತಿ ದೇವತೆ ಹುಲಿಮುಖದ ಶ್ರೀ ಚೌಡೇಶ್ವರಿ ದೇವರ ಪೂಜಾ ಮಹೋತ್ಸವ ಮಂಗಳವಾರ ಭಕ್ತಿ ಭಾವದಿಂದ ಸಂಭ್ರಮದಿಂದ ಜರುಗಿತು. ದೇವಸ್ಥಾನದಲ್ಲಿ ಆದಿತ್ಯಾದಿ ನವಗ್ರಹ ಪೂಜೆ, ಹೋಮ, ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಸುತ್ತಲಿನ 7 ಹಳ್ಳಿಗಳ ಸಹಸ್ರಾರು ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಸಾವಿರಾರು ಭಕ್ತರಿಗೆ ಸಾಮೂಹಿಕವಾಗಿ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಅರ್ಚಕ ಹರೀಶ್ ಪೂಜಾ ವಿಧಾನಗಳನ್ನ ನಡೆಸಿಕೊಟ್ಟರು. ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುವ ಚೌಡೇಶ್ವರಿ ಮಹಿಮೆ ಅಪಾರವಾಗಿದೆ ಎಂದರು. ಸಮಿತಿಯ ಜಯಕುಮಾರ್ ಮಾತನಾಡಿ, ದೇವಸ್ಥಾನ ಪೂಜಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಭಾಗವಹಿಸಿ ಯಶಸ್ವಿಯಾಗಿದೆ. ಅರಕಲಗೂಡು ಪಟ್ಟಣದ ಹಾಗೂ ಕೋಟೆ ಭಾಗದ ಪ್ರಮುಖ ಬೀದಿಗಳು ಸೇರಿದಂತೆ ಅಂಪಾಪುರ, ಬಾಣದಹಳ್ಳಿ, ದೊಡ್ಡನಾಯಕನಕೊಪ್ಪಲು, ಸಾಲುಗೊಪ್ಪಲು, ಪೇಟೆ, ಮಾಚಗೌಡನಹಳ್ಳಿ, ಕನಕದಾಸನಗರ ಹೀಗೆ ಎಲ್ಲಾ ಸುತ್ತಮುತ್ತಲಿನ ಗ್ರಾಮದವರು ಸೇರಿ ಈ ಜಾತ್ರಾ ಮಹೋತ್ಸವನ್ನ 3 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಈ ವರ್ಷವೂ ಸಹ ಅದ್ದೂರಿಯಾಗಿ ಆಚರಿಸಿ ಭಕ್ತರ ಸಹಾಯದಿಂದ ಆಚರಿಸಿಕೊಂಡು ಬಂದಿದ್ದೇವೆ. ದೇವಸ್ಥಾನಕ್ಕೆ ಮೂಲಭೂತ ಕೊರತೆಗಳು ಇದ್ದು ಜನನಾಯಕರುಗಳು ಅದನ್ನ ವ್ಯವಸ್ಥಿತವಾಗಿ ಮಾಡಿಕೊಡಬೇಕೆಂದು ಇದೇ ಸಂದರ್ಭದಲ್ಲಿ ಕೇಳಿಕೊಂಡರು. ಈ ಚೌಡೇಶ್ವರಿ ದೇವಸ್ಥಾನ ಈಗ ನಾವು ಮಾಡಿ ಎಲ್ಲ 20 ವರ್ಷಕ್ಕೆ ಬಂತು. ತುಂಬ ಕೆಲಸಗಳಿಗೆ ಅವರು ಅನ್ಕೊಂಡಿರೋಂಥವೆಲ್ಲ ಆಗಿದ್ದಾವೆ. ಯಾವ ಭಕ್ತಾದಿಗಳು ಏನು ಕೇಳಿದರೆ ಸಂತಾನ ಬಗ್ಗೆ ಆಗಲಿ ಇನ್ನೊಂದೇ ಆಗಲಿ ಅವ್ರ ಕೆಲಸದ ಬಗ್ಗೆ ಆಗಲಿ ಪ್ರತಿಯೊಂದು ಆಗಿದೆ. ಈ ದೇವರು ಈಗ ಇತ್ತೀಚೆಗೆ ನಾವು ಯಾವುದೇ ಇದಕ್ಕೆ ನಾವು ಇದು ಮಾಡಿರಲಿಲ್ಲ. ಈ ಮುಂದೆ ಬೆಳಕಿಗೆ ಇದು ಗೊತ್ತಿದ್ದು ಎಲ್ಲ ಕೆಲಸ ಆಗಿದ್ದು ಕೂಡ ಬೆಳಕಿಗೆ ಬಂದಿರಲಿಲ್ಲ. ಇತ್ತೀಚೆಗೆ ಚೌಡೇಶ್ವರಿ ದೇವಸ್ಥಾನ ಅಂತ ತುಂಬಾ ಹೆಸರುವಾಸಿಗೆ ಆಗಿದೆ. ಹೆಸರುವಾಸಿಯಾಗಿ ಎಲ್ಲ ಕೆಲಸಗಳು ಅವರು ಏನು ಅಂದ್ಕೊಂಡಿದ್ರೆ ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರಿದ್ದಾವೆ. ಆದ್ದರಿಂದ ಇದು ಫೇಮಸ್ ಆಗಿದೆ. ಇತ್ತೀಚೆಗೆ ಪ್ರತಿಯೊಂದೂ ಅವರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲರೂ ಇವತ್ತು ಕೂಡ ಆಗಿದೆ. ಕೆಲಸ ಕಾರ್ಯಗಳಾಗಲಿ ಅವ್ರು ಏನೇ ಒಂದು ಇದಾಗಲಿ ಯಾವುದೇ ಒಂದು ಮನೆ ಜಮೀನಾಗಲಿ ಹೊಲದ್ದಾಗಲಿ ಯಾವುದೇ ಮಾಡಿದ್ರೂ ಕೂಡ ಎಲ್ಲ ಸಕ್ಸಸ್ ಆಗಿದೆ. ನಾವಿಲ್ಲಿ ಸೇರಿರೋ ಉದ್ದೇಶ 17ನೇ ವರ್ಷದ ಹುಲಿಮುಖದ ಚೌಡಮ್ಮನ ಜಾತ್ರಾ ಮಹೋತ್ಸವಕ್ಕೆ ಸೇರಿದ್ದೀವಿ. ಇಲ್ಲಿ 7 ಹಳ್ಳಿಗಳು ಸೇರಿ ಮಾಡ್ತಕ್ಕಂಥದ್ದು. ಇದು ನೆಲೆಸಿರ್ತಕ್ಕಂಥದ್ದು ಅರಕಲಗೂಡು, ದೊಡ್ಡಕೆರೆ ಅಂಗಳ, ಬಾಣದಹಳ್ಳಿ ಗ್ರಾಮಕ್ಕೆ ಹೊಂದ್ಕೊಂಡಂಗೆ ಇದೆ. ಇಲ್ಲಿ ದೊಡ್ಡನಾಯಕನಕೊಪ್ಪಲು, ಮಾಚಗೌಡನಹಳ್ಳಿ, ಕೆಳಗಡೆ ಕುರುಬಗೇರಿ, ಮೇಲ್ಗಡೆ ಕುರುಬಗೇರಿ, ಪೇಟೆ ಬೀದಿ, ಕೋಟೆ ಬೀದಿ, ಸಾಲಗೇರಿ, ಅಂಪಾಪುರ ಇಷ್ಟು ಗ್ರಾಮಗಳು ಸೇರುತ್ತೆ. ಇನ್ನೂ 4-5 ಸೇರುತ್ತೆ. ಇದು ತುಂಬ ಶಕ್ತಿವಂತ ದೇವಸ್ಥಾನ ಇದು ಪ್ರತಿ 3 ವರ್ಷಕ್ಕೊಂದ್ಸರಿ ಒಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇಲ್ಲಿ ಈ ಸರಿ ಮಾನ್ಯ ಹಾಲಿ ಶಾಸಕರಾದಂಥ ಎ ಮಂಜಣ್ಣವರು
ಓಡಾಡೋದಕ್ಕೆ ಒಂದು ಕಚ್ಚಾ ದಾರಿ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅದು ಈಗ ತಾತ್ಕಾಲಿಕವಾಗಿರೋದು ಪರ್ಮನೆಂಟಾಗಿ ಅದೊಂದು ದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಯಾರೇ ಮಾಡಿಕೊಟ್ರು, ಯಾರೇ ದಾನಿಗಳು ಮಾಡಿಕೊಟ್ರು ನಮಗೆ ಅದು ಅನುಕೂಲ ಆಗುತ್ತೆ. ಎರಡನೇದು ನೀರಿನ ಸೌಕರ್ಯ. ಈ ಸಂದರ್ಭದಲ್ಲಿ ಸಮಿತಿಯ ಶಿವರಾಜ್, ರಾಜಣ್ಣ, ಯೋಗೇಶ್, ನಾಗರಾಜು, ನಂದಕುಮಾರ್, ಸ್ವಾಮಿ, ಸಂತೋಷ್, ಭಾಸ್ಕರ್, ವೆಂಕಟೇಶ್ ಹಾಗೂ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ಬಂದ ಭಕ್ತರಿಗೆಲ್ಲರಿಗೂ ಕೂಡ ಸಹ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು. ಬೇಲೂರು ಸೌಮ್ಯ ಕೇಶವನ ಕಲ್ಯಾಣೋತ್ಸವವನ್ನ ಸಂಭ್ರಮದಿಂದ ನೆರವೇರಿಸಲಾಯಿತು. ದಂಪತಿ ಮತ್ತು ಕುಟುಂಬದ ಒಳಿತಿಗಾಗಿ ಮನುಷ್ಯನಿಗೆ ಮದುವೆಯನ್ನ ಮಾಡುವುದು ಸಹಜ. ಆದರೆ ಜಗತ್ತಿನ ಕಲ್ಯಾಣಕ್ಕಾಗಿ ದೇವರಿಗೆ ವಿವಾಹವನ್ನ ನೆರವೇರಿಸುವುದು ಸಾಮಾನ್ಯ. ರಥೋತ್ಸವದ ಅಂಗವಾಗಿ ಚೆಲುವ ಚೆನ್ನಿಗನೆಂದೇ ಪ್ರಖ್ಯಾತಿಯಾದ ಬೇಲೂರು ಚನ್ನಕೇಶವನಿಗೆ ಮಂಗಳವಾರ ರಾತ್ರಿ ಸಂಪ್ರದಾಯಬದ್ಧವಾಗಿ ಕಲ್ಯಾಣೋತ್ಸವವನ್ನ ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಹೌದು, ರಥೋತ್ಸವದ ಆರಕ್ಕೆ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ದೇವತಾ ಕಲ್ಯಾಣೋತ್ಸವವನ್ನ ಮಾಡಲಾಗುತ್ತದೆ. ಮನುಷ್ಯರಿಗೆ ಮಾಡುವ ಮದುವೆಯಲ್ಲಿ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಏತುನ ಎಂದರೆ ಈ ಮಾಂಗಲ್ಯದಿಂದ ಎಲ್ಲಾ ಜೀವನಕ್ಕೆ ಒಳಿತಾಗಲಿ ಎಂಬ ಮಂತ್ರವಿದ್ದರೆ, ದೇವತಾ ಕಲ್ಯಾಣದಲ್ಲಿ ಮಾಂಗಲ್ಯಂ ತಂತುನಾನೇನ ಜಗಜೀವನ ಏತುನ ಎಂಬುದಾಗಿ ಮಂತ್ರವನ್ನ ಹೇಳಲಾಗುತ್ತದೆ. ಇದೇ ಸಂಪ್ರದಾಯದಂತೆ ಬೇಲೂರು ಜಗದ್ವಿಖ್ಯಾತ ಚನ್ನಕೇಶವನ ದೇವಾಲಯದಲ್ಲಿ ಚನ್ನಕೇಶವನ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿ ಅವರೊಂದಿಗೆ ಸಾಂಪ್ರದಾಯಿಕವಾಗಿ ವಿವಾಹವನ್ನ ನೆರವೇರಿಸಲಾಯಿತು. ಮಂಗಳವಾರ ರಾತ್ರಿ ಕೇಶವ ಹಾಗೂ ದೇವರ ಮೂರ್ತಿಗಳನ್ನ ವಧುವರರಂತೆ ವಿವಾಹ ವೇದಿಕೆಯ ಮೇಲೆ ಕೂರಿಸಿ ಎದುರಿನಲ್ಲಿ ಪ್ರಧಾನ ಆಗಮಿಕರ ನೇತೃತ್ವದಲ್ಲಿ ಅಗ್ನಿಕುಂಡ ಸ್ಥಾಪನೆಯನ್ನ ಮಾಡಲಾಗುತ್ತದೆ. ಅಗ್ನಿ ಸಾಕ್ಷಿಯಾಗಿ ವರಪೂಜೆ, ವಧುಪರ್ಕ ಮುಂತಾದ ಶಾಸ್ತ್ರಗಳೊಂದಿಗೆ ಜಗತ್ ಕಲ್ಯಾಣಾರ್ಥವಾಗಿ ಕೇಶವನಿಂದ ದೇವಿಯವರಿಗೆ ಮಾಂಗಲ್ಯ ಧಾರಣೆಯನ್ನ ಮಾಡಿಸಲಾಗುತ್ತದೆ. ನಂತರ ನಿವೇದನೆ, ವಧುವರರಿಗೆ ಉಡುಗೊರೆಯನ್ನ ಇತ್ಯಾದಿಗಳನ್ನ ಮುಗಿಸಿ ಕೇಶವ ಮತ್ತು ದೇವಿಯವರ ಮೂರ್ತಿಗಳನ್ನ ಹೋಮಕುಂಡದ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿಸುತ್ತಾ ಅವರ ಪರವಾಗಿ ಆಗಮಿಕರು ಲಾಜ ಹೋಮವನ್ನ ನೆರವೇರಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್, ಕಂಕಣವಾಡಿ ಇವ ಯೋಗೀಶ್, ದೇವಾಲಯದ ಪ್ರಧಾನ ಆಗಮಿಕರಾದ ಶ್ರೀನಿವಾಸ್ ಭಟ್ಟರ್, ನರಸಿಂಹ ಭಟ್ಟರ್, ಅಡ್ಡಗಾರು ಮತ್ತು ಇನ್ನು ಮುಂತಾದವರು ಹಾಜರಿದ್ದರು. ಬೇಸಿಗೆಯಲ್ಲಿ ವಿದ್ಯುತ್ ಉಳಿಸಿ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿ ಎಂದು ಅನೂರು ಜನಸಂಪರ್ಕ ಸಭೆಯಲ್ಲಿ ಜೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ಸೋಮಶೇಖರ್ ತಿಳಿಸಿದ್ದಾರೆ. ಅನೂರು ಪಟ್ಟಣದ ಚೆಸ್ಕಾಂ ಉಪವಿಭಾಗದ ಕಚೇರಿಯ ಆವರಣದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಕಳೆದ 3 ತಿಂಗಳಲ್ಲಿ ಬಂದಿದ್ದ 13 ವಿದ್ಯುತ್ ಸಂಬಂಧಿತ ದೂರುಗಳನ್ನು ಈಗಾಗಲೇ ಬಗೆಹರಿಸಲಾಗಿದೆ. ಇಂದಿನ ಸಭೆಯಲ್ಲಿ ಸ್ವೀಕರಿಸಲಾದ ದೂರುಗಳನ್ನು ನಿಗದಿತ ಕಾಲಮಿತಿಯೊಳಗೆ ಸರಿಪಡಿಸಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ವಿದ್ಯುತ್ ನೀಡಲು ಸಾಮಗ್ರಿಯನ್ನ ಒದಗಿಸಲಾಗಿದೆ. ಆದರೆ ಅರಣ್ಯ ಇಲಾಖೆಯ ಅನುಮತಿಯ ವಿಳಂಬದಿಂದ ಕೆಲಸ ಸ್ಥಗಿತಗೊಂಡಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರ ಗಮನ ಸೆಳೆಯಲಾಗಿದ್ದು, ಕೇಂದ್ರದ ತಂಡವು ಪರಿಶೀಲನೆಯನ್ನ ನಡೆಸಿದೆ. ಮುಂದಿನ 15ರಿಂದ 20 ದಿನಗಳ ಕಾಲಾವಧಿಯಲ್ಲಿ ಸಿಗುವ ನಿರೀಕ್ಷೆ ಇದ್ದು ಕೂಡಲೇ ಆಡಿಗಳಿಗೆ ಸಂಪರ್ಕವನ್ನ ಕಲ್ಪಿಸಲಾಗುವುದು ಎಂದು ಅವರು ಅನೂರು ಭಾಗದಲ್ಲಿ 33 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸಿ ರಾಮಪುರ, ಕೌತಳ್ಳಿ, ಅಜ್ಜಿಪುರ ಮತ್ತು ಅನೂರು ಸ್ಟೇಷನ್ಗಳಿಗೆ ಪೂರೈಸಲಾಗುತ್ತಿದೆ. ರೈತರು ತಮ್ಮ ಐಪಿ ಸೆಟ್ಗಳಿಗೆ ಕುಸುಮ್ ಯೋಜನೆಯ ಅಡಿ ಸೌರ ವಿದ್ಯುತ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ನೈಸರ್ಗಿಕ ಇಂಧನವನ್ನ ಬಳಸಬೇಕು ಎಂದು ಅವರು ಮನವಿಯನ್ನ ಮಾಡಿದರು. ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ಗ್ರಾಮಗಳ ರೈತರು ನೇತಾಡುತ್ತಿರುವ ವಿದ್ಯುತ್ ತಂತಿಗಳು, ಹಳೆಯ ಕಂಬಗಳ ತೆರವು, ರಸ್ತೆಗೆ ಅಡ್ಡಲಾಗಿರುವ ಕಂಬಗಳ ಸ್ಥಳಾಂತರ ಹಾಗೂ ಗುತ್ತಿಗೆದಾರರು ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡುತ್ತಿರುವ ಬಗ್ಗೆ ದೂರನ್ನ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇವತ್ತು ನಡೆಸಿರೋ ಸಂದರ್ಭದಲ್ಲೂ ಸ್ವೀಕಾರ ಮಾಡಿರೋ ದೂರುಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಪರಿಣಾಮವಾಗಿ ಪರಿಹಾರ ಕಂಡುಕೊಳ್ತೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ರೈತ ಮುಖಂಡರುಗಳ ಜೊತೆ, ರೈತ ಬಾಂಧವರ ಜೊತೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನೆಂದರೆ, ಬೇಸಿಗೆ ಟೈಮ್ನಲ್ಲಿ ವಿದ್ಯುತ್ತನ್ನು ನೀವು ಮಿತವಾಗಿ ಬಳಸಿ ಮತ್ತು ಸುರಕ್ಷಿತವಾಗಿ ಬಳಸಿ ಅನ್ನೋದು ನನ್ನ ಮೊದಲನೇ ಇದು. ನಮ್ಮ ಅನೂರು ತಾಲೂಕು ವಿಚಾರವಾಗಿ ಹೇಳೋದಾದರೆ
ಹಾಡಿ ಎಲೆಕ್ಟ್ರಿಫಿಕೇಷನ್ ಮಹದೇಶ್ವರ ಬೆಟ್ಟದಲ್ಲಿ, ಚಾಮರಾಜನಗರದಲ್ಲಿ ಡಿಸ್ಟಿಕ್ನಲ್ಲೇ ನಾವು ಹಾಡಿ ಎಲೆಕ್ಟ್ರಿಫಿಕೇಷನ್ ವರ್ಕನ್ನ ನಾವು ತಗೊಂಡಿದ್ದೇವೆ. ಕಾಮಗಾರಿ ಭಾಗಶಃ ಮುಗಿದಿದೆ, ಎಲ್ಲ ಸಾಮಗ್ರಿಗಳನ್ನು ಸಪ್ಲೈ ಆಗಿದ್ದಾವೆ ಜಾಗಕ್ಕೆ. ಆದರೆ ಇದು ಸ್ವಲ್ಪ ನಮ್ಮ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಇದ್ದಿದ್ದರಿಂದ ಈಗೊಂದು ತಿಂಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ಬಟ್ ಇದನ್ನು ಸ್ಥಳೀಯವಾಗಿ ಇನ್ಸ್ಪೆಕ್ಷನ್ ನಡೆಸಿದ್ದಾರೆ ಫಾರೆಸ್ಟ್ ಆಫೀಸರ್ಸ್ ಕೇಂದ್ರದಿಂದ ಬಂದು. ಅದಕ್ಕೆ ನಾವು ಇನ್ನೊಂದು 15 ದಿನದಲ್ಲಿ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಳ್ತೇವೆ. ಇದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನೆಲ್ಲ ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ವೃತ್ತದ ಇಇ ತಬಸುಂ, ಎಇಇ ಬಿ ರಂಗಸ್ವಾಮಿ, ಎಇ ಆನಂದ್, ಜೈಗಳಾದ ವೆಂಕಟೇಶ್ ಮೂರ್ತಿ, ಮಹೇಶ್, ನವೀನ್ ಹಾಗೂ ರೈತ ಮುಖಂಡರು ಹಾಜರಿದ್ದರು. ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದು ಹಣವನ್ನ ಕಳೆದುಕೊಂಡಿದ್ದ ಎಂಬಿಬಿಎಸ್ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಆಘಾತಕಾರಿ ಘಟನೆ ಬೀದರ್ನಲ್ಲಿ ನಡೆದಿದೆ. ಮೃತನನ್ನ ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಂತಿಮ ವರ್ಷದ ವಿದ್ಯಾರ್ಥಿ ಅನಿಷ್ಕರ್ ಚಾವಣ್ ಎಂದು ಗುರುತಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಲ್ಗರ್ ತಾಂಡದ ನಿವಾಸಿ ಅನಿಷ್ಕರ್ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದು ಹಣವನ್ನ ಕಳೆದುಕೊಂಡಿದ್ದ. ಇದರಿಂದ ಮನನೊಂದು ಬ್ರಿಮ್ಸ್ ವೈದ್ಯಕೀಯ ಕಾಲೇಜಿನ ವಸತಿ ನಿಲಯದ ಕೊಠಡಿಯಲ್ಲಿ ಫ್ಯಾನ್ಗೆ ನೇಣನ್ನ ಬಗೆದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಘಟನಾ ಸ್ಥಳಕ್ಕೆ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿನ ನೀಡಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿದ್ಯಾರ್ಥಿ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದಿದ್ದು ಸ್ನೇಹಿತನಿಂದ 70,000 ರೂಪಾಯಿಗಳನ್ನ ಸಾಲವಾಗಿ ಪಡೆದಿದ್ದಾನೆ. ಗೇಮಿಂಗ್ ಚಟದಲ್ಲಿ 80,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಇದರಿಂದ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆನ್ಲೈನ್ ಗೇಮಿಂಗ್ಗೆ ಸಂಬಂಧಿಸಿದ ಹಲವಾರು ಸಂದೇಶಗಳು ಆತನ ಫೋನ್ನಲ್ಲಿ ಕಂಡು ಬಂದಿವೆ. ಈ ಬಗ್ಗೆ ಪೋಷಕರು ದೂರನ್ನ ಸಲ್ಲಿಸಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯ ಬಳಿಕ ನಿಜ ಕಾರಣಗಳು ತಿಳಿದು ಬರಲಿವೆ ಎಂದು ತಿಳಿಸಿದ್ದಾರೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಂದು ನೋಡಿದ್ದಾಗ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಡಾಕ್ಟರ್ಸು, ಫೋರೆನ್ಸಿಕ್ ಡಾಕ್ಟರ್ಸು ಪ್ಲಸ್ ನಮ್ಮ ಸೋಕೋ ಟೀಮ್ ಕೂಡ ಎಲ್ಲ ಕ್ರೈಮ್ ಸ್ಪಾಟನ್ನು ಪರಿಶೀಲನೆ ಮಾಡಿ ಸೂಸೈಡ್ ಅಂತ ಸತ್ಯ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವರ ತಂದೆ ಕೂಡ ಬಂದಿದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೂಸೈಡ್ಗೆ ಕಾರಣ ಅವರ ವಾಟ್ಸಪ್ ಎಲ್ಲ ನೋಡಿದಾಗ ಗೊತ್ತಾಗ್ತಿದೆ. ಆನ್ಲೈನಲ್ಲಿ ಕೆಲವು ಗೇಮ್ಸ್ ಆಡ್ತಾ ಅದರಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ 70,000 ಸುಮಾರು ಫ್ರೆಂಡ್ಸ್ ಕಡೆಯಿಂದ ಅವರ ಕಡೆಯಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ಸ್ ಅಲ್ಲಿ ಹಾಕಿ. ಹಿಂದೂ ಯುವಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿರುವ ತಿಪಟೂರು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಂಜಾನ್ ಹಬ್ಬದ ದಿನ ನಗರದ ಹೊರವಲಯದಲ್ಲಿ ಹಸು ಸಾಗಣೆಯನ್ನ ಮಾಡುತ್ತಿದ್ದ ವಾಹನವನ್ನ ಕೆಲ ಹಿಂದೂ ಯುವಕರು ತಡೆಯನ್ನ ಹಿಡಿದಿದ್ದಾರೆ. ಇದರಿಂದ ಅಸಮಾಧಾನಗೊಂಡ ಮುಸ್ಲಿಮರ ಗುಂಪು ಯುವಕರ ಮೇಲೆ ಹಲ್ಲೆಯನ್ನ ನಡೆಸಿತ್ತು. ಇದನ್ನ ವಿರೋಧಿಸಿ ತಿಪಟೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿದ್ದಾರೆ. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಪುನೀತ್ ಕೆರೆಹಳ್ಳಿಗೆ ನಿರ್ಬಂಧ. ರಾಷ್ಟ್ರ ರಕ್ಷಣಾ ಪಡೆಯ ಮುಖಂಡ ಪುನೀತ್ ಕೆರೆಹಳ್ಳಿಗೆ ತಿಪಟೂರು ನಗರವನ್ನ ಪ್ರವೇಶಿಸಲು 2 ದಿನ ನಿರ್ಬಂಧವನ್ನ ವಿಧಿಸಲಾಗಿದೆ. ಸೋಮವಾರ ಸಂಜೆ ತಿಪಟೂರಿನ ಕಡೆಗೆ ಹೊರಟಿದ್ದ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸರು ತಡೆದು ವಾಪಸ್ ಕಳಿಸಿದರು. ತಾಲೂಕಿನ ನುಗ್ಗೇನಹಳ್ಳಿ ಸಮೀಪ ಪೊಲೀಸರು ಅವರನ್ನ ತಡೆ ಹಿಡಿದರು. ಚಂದ್ರಶೇಖರ ಅದನ್ನ ನಮ್ಮ ಕಾರ್ಯಕರ್ತರನ್ನ ನಾವು ಧೈರ್ಯ ತುಂಬಿದೆ ನಾಳೆ ಅವ್ರು ಹೋರಾಟ ಮಾಡೋದಂಗೆ, ನಾಳೆ ಗೋರಕ್ಷಣೆ ಮಾಡೋದಂಗೆ, ಸಂವಿಧಾನ ಪಾಲನೆ ಮಾಡೋದು ಕೇಳ್ಬೇಕಲ್ವಾ? ನಾವು ಅವ್ರಿಗೆ ಧೈರ್ಯ ತುಂಬೋದು ಯಾರು ಹೇಳಿ? ಯಾರು ಧೈರ್ಯ ತುಂಬ್ತೀರಿ? ಈಗ ನೀವು ಧೈರ್ಯ ತುಂಬಕ್ಕಾಗತ್ತ ಅವ್ರಿಗೆ? ನಾನ್ ಕೇಳ್ತಾ ಇರೋದು, ಗೋರಕ್ಷಕರಿಗೆ ನೀವು ಧೈರ್ಯ ತುಂಬಕ್ಕಾಗತ್ತ, ನಾನ್ ಧೈರ್ಯ ತುಂಬಬೇಕಾ? ಹಾಸ್ಪಿಟ್ಲ್ ಬರೋದು ತಪ್ಪು ಅಂದ್ರೆ ಈ ಕಾನೂನು ಎಲ್ಲೂ ನೋಡಿಲ್ಲ. ತಿಪ್ಟೂರಿಗೆ ಹೋಗ್ತಾ ಇದ್ದಂತ ಸಮಯದಲ್ಲಿ ನಾವು ಇಲ್ಲಿ ನುಗ್ಗೇಹಳ್ಳಿ ಹತ್ರ, ಕಾರೇಹಳ್ಳಿ ನುಗ್ಗೇಹಳ್ಳಿ ಹತ್ರ ಇಲ್ಲಿ ತಡೆದು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ನೋಟಿಸ್ ಇದು. ಇದರಲ್ಲಿ ಏನಿದೆ ಅಂತ ಅಂದ್ರೆ ಇವತ್ತು ಮತ್ತು ನಾಳೆ 2 ದಿನಗಳು ನಮ್ಮ ತುಮಕೂರು ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ. ತುಮಕೂರು ಜಿಲ್ಲೆಗೆ ಜಿಲ್ಲಾದ್ಯಂತ ನಿರ್ಬಂಧ. ತಿಪ್ಟೂರಿಗೆ ಹಾಕೋಬೋದಿತ್ತಲ್ವ ರವಿಕುಮಾರ್ ಸರ್? ಇದನ್ನ ನಿಮಗೆ ತಿಪ್ಟೂರಲ್ವಾ ಸಮಸ್ಯೆ ಇದ್ದಿದ್ದು?
ಹೌದು ಅಲ್ವಾ? ತಿಪ್ಟೂರು ಸಮಸ್ಯೆ, ಕುಣಿಗಲ್ಲಿಗೆ ಸಮಸ್ಯೆ ಇರ್ಲಿಲ್ವಲ್ಲ? ಅಟ್ಲೀಸ್ಟ್ ನಾವು ಕುಣಿಗಲ್ಲಿಗೂ ಬರ್ದಂಗೆ ಇಡೀ ತುಮಕೂರಿಗೆ ನೀವು ನಿರ್ಬಂಧ ಮಾಡಿದ್ರೆ, ತಾಲೂಕು ತಹಸೀಲ್ದಾರ್ ಇದ್ರಲ್ವಾ ತಿಪ್ಟೂರಲ್ಲಿ, ತಹಸೀಲ್ದಾರ್ ನೀವು ಬರೀಬೋದಿದ್ರ ಮೇಲೆ ಅಲ್ಲೇ ಆಗಿದೆ. 5 ಜನರಲ್ಲಿ ನಾವು ಅವ್ರನ್ನ ಹೋಗಿ ಮಾತಾಡಿ ಆ ಧೈರ್ಯ ತುಂಬುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಕಾರ್ಯಕರ್ತರ ಭೇಟಿಗೆ ನಾನು ಹೋಗೋಂಗಿಲ್ಲ, ನಮ್ಮ ಕಾರ್ಯಕರ್ತರನ್ನ ನಾವು ನೋಡೋಂಗಿಲ್ಲ ಅಂತ ಅಂದ್ರೆ ನಾವ್ ಯಾವ ಆಡಳಿತದಲ್ಲಿದ್ದೀವಿ? ದಯವಿಟ್ಟು ನಾನು ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳೋದೇನಂತ ಅಂದ್ರೆ ಜಾಗೃತರಾಗಬೇಕು ಮತ್ತು ನಾಳೆ ಹೋರಾಟ ಯಶಸ್ವಿ ಆಗಬೇಕು. ನಾನು ತಿಪ್ಟೂರ್ನ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ನಾಳೆ ಹೋರಾಟ ಏನಿದೆ, ಇವತ್ತು ನಮ್ಮನ್ನು ತಡೆದಿರಬಹುದು, ನಮ್ಮನ್ನು ಬರೆದಂತೆ ನಿರ್ಬಂಧ ಹಾಕಿರ್ಬೋದು, ಆದ್ರೆ ಹಿಂದೂ ಕಾರ್ಯಕರ್ತರಿಗಾದಂತ ಅನ್ಯಾಯಕ್ಕೆ ನೀವೆಲ್ಲರೂ ಕೂಡ ಧ್ವನಿ ಸೇರಿಸಬೇಕು. ನೀವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಬೇಕು. ಪ್ರತಿಭಟಿಸೋದು ನಿಮ್ಮ ಹಕ್ಕಿದೆ. ಇಂಥ ಅನ್ಯಾಯಗಳು ಕಮ್ಮಿ ಆಗಬೇಕು ಮತ್ತು ತಿಪ್ಟೂರ್ನಾದ್ಯಂತ ಇರತಕ್ಕಂತ ಅಷ್ಟು ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸುವಂತೆ ನಾನು ಜಿಲ್ಲಾಡಳಿತಕ್ಕೆ. ಮತ್ತೊಮ್ಮೆ ಹೆಡ್ಲೈನ್ಸ್. 20 ಮದುವೆ 40 ಮಕ್ಕಳು ಇರ್ತೀರಾ? ಮಹಿಳೆಗೆ ಹೋಟೆಲ್ನಲ್ಲಿ ಅವಮಾನ ಆರೋಪ. ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಮನೆ ಕುಸಿದು ಬಾಲಕಿ ಸಾವು, 4 ಗಂಭೀರ ಗಾಯ. ಮುಳಬಾಗಿಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇನ್ಮುಂದೆ ಆರ್ಸಿಬಿಗೆ ಹೊಸ ಓನರ್. 16,706 ಕೋಟಿ ರೂಪಾಯಿಗೆ ಸೇಲ್ ಆಯಿತು ಆರ್ಸಿಬಿ. ಆದಿತ್ಯ ಬಿರ್ಲಾ ಗ್ರೂಪ್ ಒಕ್ಕೂಟದಿಂದ ಖರೀದಿ. ಇದೇ ಹೊತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.